ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆಯಾ? 50 ಕೋಟಿ ಪ್ರತಿ ಶಾಸಕನಂತೆ ಡಿಮ್ಯಾಂಡ್ ಮಾಡಿ ಪಕ್ಷ ಬಿಟ್ಟು ಬರೋಕೆ ಆಫರ್ ನೀಡಲಾಗ್ತಾ ಇದೆಯಾ? ಹೀಗೊಂದು ಅನುಮಾನ ಕಳೆದ ವಾರದಲ್ಲಿ ಮುಖ್ಯಮಂತ್ರಿಗಳ ಬಾಯಲ್ಲೇ ಬಂದ ಮಾತುಗಳಿಂದ ಹುಟ್ಟುಕೊಂಡಿತ್ತು. ಇದೀಗ ಆ ಡಿಮ್ಯಾಂಡ್ನ ರೇಟ್ 50ರಿಂದ 100ಕ್ಕೆ ಏರಿಕೆ ಆಗಿದೆ. ರೂಪಾಯಿ ಎಲ್ಲ ಕೋಟಿ. 50-100 ರೂಪಾಯಿ ಎಲ್ಲ ಬದಲಾಗಿ 50-100 ಕೋಟಿ ರೂಪಾಯಿ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಪ್ಲಾನಿಂಗ್ ನಡೀತಿದೆಯಾ ಅನ್ನೋ ಅನುಮಾನ. 50ರಿಂದ 100 ಕೋಟಿ ರೇಟಿಗೆ ಶಾಸಕರ ರೇಟ್ ಜಂಪ್ ಆಗಿದೆಯಾ? ಬಿಜೆಪಿ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಕೈಪಾಳಿಯದ ನಾಯಕರು. ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ನ ಶಾಸಕರ ಜುಟ್ಟು ಯಾರ ಕೈಯಲ್ಲಿದೆ? 50-100 ಕೋಟಿ ರೂಪಾಯಿ ಆಫರ್ ಬರ್ತಿದೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರೇ ಹೇಳ್ತಿರೋ ಸಂದರ್ಭದಲ್ಲಿ, ಈ ಆಪರೇಷನ್ ಕಮಲದ ಪಾಲಿಟಿಕ್ಸ್ನ ಮಾತು ಜೋರಾಗಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪಾಳಿಯದ ಒಳಗೆ ಚರ್ಚೆ ಆಗ್ತಿರುವ ವಿಚಾರ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಶಾಸಕರ ರೇಟ್. ಸುಭದ್ರವಾದ ಸರ್ಕಾರ ಅಸ್ಥಿರವಾಗುತ್ತಾ? ಸುಭದ್ರವಾದ ಸರ್ಕಾರವನ್ನ ಕೆಡವೋ ಪ್ರಯತ್ನ ಆಪರೇಷನ್ ಕಮಲದ ಮೂಲಕ ಆಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರದ ಬುಡಕ್ಕೆ ಬಾಂಬ್ ಇಡೋ ಟಾಕ್ ಜೋರಾಗಿ ನಡೀತಾ ಇದೆ. ಈ ರೀತಿಯ ಟಾಕ್ ವಿರೋಧ ಪಕ್ಷದ ಕಡೆಯಿಂದಲೋ ಅಥವಾ ಬೇರೆ ಯಾವುದೋ ವಲಯದಿಂದಲೋ ಬರ್ತಿರೋದಲ್ಲ, ಖುದ್ದಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗಿಂದ ಬರ್ತಾ ಇದೆ. ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರ ಮಾತು ಕಾಂಗ್ರೆಸ್ನಲ್ಲೇ ಇದೀಗ ಬಿಗ್ ಬ್ಲಾಸ್ಟ್ ಆಗಿದೆ. ಕಾಂಗ್ರೆಸ್ಸಿಗನ ವಿರುದ್ಧವೇ ಕಾಂಗ್ರೆಸ್ಸಿಗರೇ ಸಿಡಿದೆದ್ದಿದ್ದಾರೆ. ಯಾಕೆ, ಅಂಥದ್ದು ಏನಾಗ್ತಾ ಇದೆ? ಇದೆಲ್ಲದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. ಅವ್ರಿಗೇನಂದ್ರೆ ಶತಾಯಗಟ್ಟೆ 50-100 ಲೆಕ್ಕ ಇಲ್ಲ. ಯಾರ್ರೀ 100 ಕೋಟಿ? ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ಸಿಗರಿಂದಲೇ ಚಾಟಿ. ಆಪರೇಷನ್ ಕಮಲದ ರೇಟ್ ಜಾಸ್ತಿ ಆಗ್ತಿದೆ ಅಂತೆ. ಕೋಟಿಗಳು ಲೆಕ್ಕಕ್ಕೆ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿಸಬೇಕು, ಬಿಜೆಪಿ ಸರ್ಕಾರ ರಚಿಸಬೇಕು ಅನ್ನೋದಷ್ಟೇ ಟಾರ್ಗೆಟ್. ಮಂಡ್ಯದ ಶಾಸಕ ಗಣಿಗ ರವಿಕುಮಾರ್ ಸಿಡಿಸಿದ ಈ ಬಾಂಬ್ ಪಾಲಿಟಿಕ್ಸ್ ನಲ್ಲಿ ಸಖತ್ ಚರ್ಚೆ ಆಗ್ತಿದೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದಿದ್ದಾರೆ. ನಾನು ಕಳೆದ ಸ್ವಲ್ಪ ದಿನ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯಗಟ್ಟೆ 50-100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ಇನ್ನು ಗಣಿಗ ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ ಶಾಸಕರೇ ಬೆಂಕಿ ಉಗುಳೋಕೆ ಶುರು ಮಾಡಿದ್ದಾರೆ. ಆ ನಾಯಕರು ಅದ್ಯಾಕೆ ಹಾಗಂದ್ರೋ ಗೊತ್ತಿಲ್ಲ, ನಮಗ್ಯಾವ ಆಫರ್ ಕೂಡ ಬಂದಿಲ್ಲ, ನಾವೆಲ್ಲೂ ಹೋಗಲ್ಲ ಅಂತ ಹೇಳಿದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ, ಹಾಗಾಗಿ ನನ್ನ ವಿಷಯದಲ್ಲಿ ಯಾಕೆ ಆ ಥರ ಹೇಳಿದ್ರು, ನನ್ನ ಹೆಸರು ಯಾಕಿದ್ರಲ್ಲಿ ಬಂತು ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಆ ರೀತಿ ಸಂಪರ್ಕ ಮಾಡಿಲ್ಲ. ನಮಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ. ಆ್ಯಸ್ ಪರ್ ಅದು ಹುಟ್ಟಿದವ್ರಿಗೆ ಅವ್ರು ಬಂದಿದ್ದು ನನಗೆ ಐಡಿಯಾ ಇಲ್ಲ. ಮತ್ತು ದುಡ್ಡಿನ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ. ರಾಜ್ಯದಲ್ಲಿ ಆಪರೇಷನ್ ಕಮಲ ಇವತ್ತು ನಿನ್ನೆ ಆಟವಲ್ಲ, ಅದು ಸರ್ಕಾರ ರಚನೆ ಆಗಿರೋ ಮೊದಲ ದಿನದಿಂದಲೂ ಶುರುವಾಗಿದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕರು ಆರೋಪಿಸಿದ್ದಾರೆ. ಈ ಸಾರಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನು ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡಬೇಕು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ ಈ ದುಡ್ಡು? ಏನು ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ? ಅಶೋಕ ಪ್ರಿಂಟ್ ಮಾಡಿದ್ದ? ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ನೋಡಿ, ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ BJP ಅವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಸರ್ಕಾರವನ್ನು ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ.
ಇದೇ ಇತಿಹಾಸವನ್ನು ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತೊಗೊಂಡೋದ್ರು, ಅಸ್ಸಾಂನಲ್ಲಿ ತೊಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತೊಗೊಂಡೋದ್ರು, ಗುಜರಾತ್ನಲ್ಲಿ ತೊಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ BJP ಅಂದರೆ ಆಪರೇಷನ್ ಕಮಲ. ಒಟ್ನಲ್ಲಿ ಆಪರೇಷನ್ ಪಾಲಿಟಿಕ್ಸ್ ಮತ್ತೆ ಜೋರಾಗ್ತಿದೆ. 50 ಕೋಟಿಯಿಂದ 100 ಕೋಟಿಗೆ ಶಾಸಕ ರೇಟ್ ಜಾಸ್ತಿ ಆದಂತೆ ಕಾಣ್ತಿದೆ. ಆದ್ರೆ ಈ ಆರೋಪ ಪ್ರತ್ಯಾರೋಪದ ರಾಜಕೀಯದಲ್ಲಿ ಯಾರ ಮಾತು ಸತ್ಯ, ಯಾರ ಮಾತು ಮಿಥ್ಯ ಅನ್ನೋದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆಯಾ? 50 ಕೋಟಿ ಪ್ರತಿ ಶಾಸಕನಂತೆ ಡಿಮ್ಯಾಂಡ್ ಮಾಡಿ ಪಕ್ಷ ಬಿಟ್ಟು ಬರೋಕೆ ಆಫರ್ ನೀಡಲಾಗ್ತಾ ಇದೆಯಾ? ಹೀಗೊಂದು ಅನುಮಾನ ಕಳೆದ ವಾರದಲ್ಲಿ ಮುಖ್ಯಮಂತ್ರಿಗಳ ಬಾಯಲ್ಲೇ ಬಂದ ಮಾತುಗಳಿಂದ ಹುಟ್ಕೊಂಡಿತ್ತು. ಇದೀಗ ಆ ಡಿಮ್ಯಾಂಡ್ನ ರೇಟ್ 50ರಿಂದ 100ಕ್ಕೆ ಏರಿಕೆ ಆಗಿದೆ. ರೂಪಾಯಲ್ಲ, ಕೋಟಿ. 50, 100 ರೂಪಾಯಲ್ಲ, ಬದಲಾಗಿ 50, 100 ಕೋಟಿ ರೂಪಾಯಿ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಪ್ಲಾನಿಂಗ್ ನಡೀತಿದೆಯಾ ಅನ್ನೋ ಅನುಮಾನ. 50ರಿಂದ 100 ಕೋಟಿ ರೇಟಿಗೆ ಶಾಸಕರ ರೇಟ್ ಜಂಪ್ ಆಗಿದೆಯಾ? ಬಿಜೆಪಿ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಕೈಪಾಳಿಯದ ನಾಯಕರು. ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ನ ಶಾಸಕರ ಜುಟ್ಟು ಯಾರ ಕೈಯಲ್ಲಿದೆ? 50, 100 ಕೋಟಿ ರೂಪಾಯಿ ಆಫರ್ ಬರ್ತಿದೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರೇ ಹೇಳ್ತಿರೋ ಸಂದರ್ಭದಲ್ಲಿ, ಈ ಆಪರೇಷನ್ ಕಮಲದ ಪಾಲಿಟಿಕ್ಸ್ನ ಮಾತು ಜೋರಾಗಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪಾಳಿಯದ ಒಳಗೆ ಚರ್ಚೆ ಆಗ್ತಿರುವ ವಿಚಾರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಶಾಸಕರ ರೇಟ್. ಸುಭದ್ರವಾದ ಸರ್ಕಾರ ಅಸ್ಥಿರವಾಗುತ್ತಾ? ಸುಭದ್ರವಾದ ಸರ್ಕಾರವನ್ನ ಕೆಡವೋ ಪ್ರಯತ್ನ ಆಪರೇಷನ್ ಕಮಲದ ಮೂಲಕ ಆಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರದ ಬುಡಕ್ಕೆ ಬಾಂಬ್ ಇಡೋ ಟಾಕ್ ಜೋರಾಗಿ ನಡೀತಾ ಇದೆ. ಈ ರೀತಿಯ ಟಾಕ್ ವಿರೋಧ ಪಕ್ಷದ ಕಡೆಯಿಂದಲೋ ಅಥವಾ ಬೇರೆ ಯಾವುದೋ ವಲಯದಿಂದಲೋ ಬರ್ತಿರೋದಲ್ಲ, ಖುದ್ದಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗಿಂದ ಬರ್ತಾ ಇದೆ. ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರ ಮಾತು ಕಾಂಗ್ರೆಸ್ನಲ್ಲೇ ಇದೀಗ ಬಿಗ್ ಬ್ಲಾಸ್ಟ್ ಆಗಿದೆ. ಕಾಂಗ್ರೆಸ್ಸಿಗನ ವಿರುದ್ಧವೇ ಕಾಂಗ್ರೆಸ್ಸಿಗರೇ ಸಿಡಿದೆದ್ದಿದ್ದಾರೆ. ಯಾಕೆ, ಅಂಥದ್ದು ಏನಾಗ್ತಾ ಇದೆ? ಇದೆಲ್ಲದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. ಅವ್ರಿಗೇನಂದ್ರೆ ಶತಾಯಗಟ್ಟೆ 50, 100 ಲೆಕ್ಕ ಇಲ್ಲ. ಯಾರ್ರೀ 100 ಕೋಟಿ 100 ಕೋಟಿ? ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ಸಿಗರಿಂದಲೇ ಚಾಟಿ. ಆಪರೇಷನ್ ಕಮಲದ ರೇಟ್ ಜಾಸ್ತಿ ಆಗ್ತಿದೆ ಅಂತೆ. ಕೋಟಿಗಳು ಲೆಕ್ಕಕ್ಕೆ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿಸಬೇಕು, ಬಿಜೆಪಿ ಸರ್ಕಾರ ರಚಿಸಬೇಕು ಅನ್ನೋದಷ್ಟೇ ಟಾರ್ಗೆಟ್. ಮಂಡ್ಯದ ಶಾಸಕ ಗಣಿಗ ರವಿಕುಮಾರ್ ಸಿಡಿಸಿದ ಈ ಬಾಂಬ್ ಪಾಲಿಟಿಕ್ಸ್ ನಲ್ಲಿ ಸಖತ್ ಚರ್ಚೆ ಆಗ್ತಿದೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದಿ. ನಾನು ಕಳೆದ ಸ್ವಲ್ಪ ದಿನ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯಗಟ್ಟೆ 50, 100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ಇನ್ನು ಗಣಿಗ ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ ಶಾಸಕರೇ ಬೆಂಕಿ ಉಗುಳೋಕೆ ಶುರು ಮಾಡಿದ್ದಾರೆ. ಆ ನಾಯಕರು ಅದ್ಯಾಕೆ ಹಾಗಂದ್ರೋ ಗೊತ್ತಿಲ್ಲ, ನಮಗೆ ಯಾವ ಆಫರ್ ಕೂಡ ಬಂದಿಲ್ಲ, ನಾವೆಲ್ಲೂ ಹೋಗಲ್ಲ ಅಂತ ಹೇಳಿದ್ದಾರೆ. ನನಗದು ಮಾಹಿತಿ ಇಲ್ಲ. ಹಾಗಾಗಿ ನನ್ನ ವಿಷಯದಲ್ಲಿ ಯಾಕೆ ಆ ಥರ ಹೇಳಿದ್ರು, ನನ್ನ ಹೆಸರು ಯಾಕಿದ್ರಲ್ಲಿ ಬಂತು ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಆ ರೀತಿ ಸಂಪರ್ಕ ಮಾಡಿಲ್ಲ. ನಮಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ. ಆ್ಯಸ್ ಪರ್ ಅವ್ರು ಹುಟ್ಟಿದವ್ರಿಗೆ ಅವ್ರು ಬಂದಿದ್ದು ನನಗೆ ಐಡಿಯಾ ಇಲ್ಲ. ಮತ್ತು ದುಡ್ಡಿನ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ. ರಾಜ್ಯದಲ್ಲಿ ಆಪರೇಷನ್ ಕಮಲ ಇವತ್ತು ನಿನ್ನೆ ಆಟವಲ್ಲ, ಅದು ಸರ್ಕಾರ ರಚನೆ ಆಗಿರೋ ಮೊದಲ ದಿನದಿಂದಲೂ ಶುರುವಾಗಿದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕರು ಆರೋಪಿಸಿದ್ದಾರೆ. ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನು ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ ಈ ದುಡ್ಡು?
ಏನು ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ, ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ, ಅಶೋಕ ಪ್ರಿಂಟ್ ಮಾಡಿದ್ದ, ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ನೋಡಿ ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ ಬಿ ಜೆ ಪಿಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ. ಇದೇ ಇತಿಹಾಸವನ್ನು ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತೊಗೊಂಡೋದ್ರು, ಅಸ್ಸಾಂನಲ್ಲಿ ತೊಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತೊಗೊಂಡೋದ್ರು, ಗುಜರಾತ್ನಲ್ಲಿ ತೊಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ ಬಿ ಜೆ ಪಿ ಅಂದರೆ ಆಪರೇಷನ್ ಕಮಲ. ಒಟ್ನಲ್ಲಿ ಆಪರೇಷನ್ ಪಾಲಿಟಿಕ್ಸ್ ಮತ್ತೆ ಜೋರಾಗ್ತಿದೆ. 50 ಕೋಟಿಯಿಂದ 100 ಕೋಟಿಗೆ ಶಾಸಕ ರೇಟ್ ಜಾಸ್ತಿ ಆದಂತೆ ಕಾಣ್ತಿದೆ. ಆದ್ರೆ ಈ ಆರೋಪ ಪ್ರತ್ಯಾರೋಪದ ರಾಜಕೀಯದಲ್ಲಿ ಯಾರ ಮಾತು ಸತ್ಯ, ಯಾರ ಮಾತು ಮಿಥ್ಯ ಅನ್ನೋದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು